ಅನ್ನ ಸಾಬ್ ಜೊಲ್ಲೆ ಎಂಥ ಗಿರಾಕಿಪ್ಪ ಅಂತಂದ್ರೆ ಕಂಜೂಸ್ ಗಿರಾಕಿ. ಮೊದಲನೇದ್ದು, ಎಲ್ಲಿ ಲಾಭ ಇದೆ ಅಲ್ಲಿ ಅನ್ನ ಸಾಬ್ ಜೊಲ್ಲೆ ಇರ್ತಾರೆ. ಇನ್ನು 1987ರಿಂದ 91ರವರೆಗೆ ಏನು ಅಮರ್ ಸಿಂಗ್ ಪಾಟೀಲ್ರ ಜಡ್ಪ ಅಧ್ಯಕ್ಷಿದ್ರು, ಅವಾಗ ಇವರು ಏನೂ ಇರಲಿಲ್ಲ, ಏನೇನೂ ಇರಲಿಲ್ಲ. ಬರೋದು ಅನ್ನೋರ ಆರಾಮಂತ ಅನ್ನೋದು, ಕೂಡೋದು, ಏನೇನೂ ಇರಲಿಲ್ಲ. ರಾಜಕೀಯ ಗಂಧ ಗಾಳಿ ಏನೂ ಇರಲಿಲ್ಲ. ಪಾಯ್ಜಾಮ್ ಹಾಕೋದು, ಬರೋದು. ನಾವು ಹೆಂಗೆ ಪಾಯ್ಜಾಮ್ ಪಕ್ಕು ಅಂತಿದ್ದೆ ನಾವು ಪ್ರಕಾಶ್ ವಿಕ್ಕೆರೆಗೆ. ಹೀಗೆ ಪಾಯ್ಜಾಮ್ ಅನ್ನ ಸಾಬ್ ಜೊಲ್ಲೆ ಒಮ್ಮೆ ನಮಗೆ ಭೇಟಿಯಾಗಿದ್ದ. ಇಲ್ಲಿ ಕ್ಲಬ್ ರೋಡಲ್ಲಿ. ಏನು ಸದಾನಂದ ಬಾಬುನವ್ರು ಇಲ್ಲಿ ಅಂತ, ನೀವು ಇಲ್ಲಿ ಅಂತ. ಜನತಾದಳದವ್ರು ನಮಗೇನು ಕಿಮ್ಮತ್ತು ಕೊಡತ್ತಿಲ್ಲ, ಪಕ್ಷ ಬಿಡ್ಬೇಕಂತ ವಿಚಾರ ಮಾಡಿದ್ದೇನೆ ಅಂತಂದ. ಇಲ್ಲೇನೈತ್ರಿ ಪಕ್ಷದಾಗ, ನೀವು ಯಾಕೆ ಪಕ್ಷಕ್ಕೆ ಸೇರಿದ್ರಿ? ಇಲ್ಲ, ನಮ್ಗೆ ಕಿಮ್ಮತ್ತು ಕೊಡತ್ತಿಲ್ಲ. ನೀವು ಕಿಮ್ಮತ್ತು ಕೊಡಕ್ಕೆ ನೀವು ಯಾರು ಅಂತ ಕೇಳಿದೆ. ಅವಾಗ ಸುಮ್ಮನೆ ಇರ್ಲಿ ಬಿಡ್ರಿ, ರಾಜಕಾರಣ ಏನು ಮಾಡೋದು ಅಂತ ಹೇಳಿ ಹೋದ. ಇನ್ನು ಬೊಮ್ಮಾಯಿಯವರು ಮಂತ್ರಿ ಆದಾಗ 2008ರಲ್ಲಿ ಏನೂ ಇರಲಿಲ್ಲ ಇವ್ರ ಕಡೆ. JDS ಅವ್ರನ್ನ ಕೈ ಪೂರ್ಣ ಹಚ್ಕೊಲಿಲ್ಲ. ಬಿ ಪಾಟೀಲಾಗಲಿ ಅಥವಾ ಮಾಳಿಗೆ ಅವರಾಗಲಿ ರಾಮಬಾಪು ಉದ್ದಾರಾಗಲಿ ಅಲ್ಲಿ ಹೋಗಿ ಬಂದಿದ್ರು, ಏನೂ ಇರಲಿಲ್ಲ. ನೀವು ಕೇಳ್ಬೋದು ಹಿಂಗೆ ಏನು ಎಕ್ದಮ್ ಶ್ರೀಮಂತ ಅದ ಅಂತೇಳಿ. ಅದ ನಾವು ಹಿಂದಿನ ಕತ್ರಿಗೆರೆಕೆ ಅಂತೇಳಿ ಮಾಡಿದ್ದಿಲ್ಲ. ಅದ್ರ ಪ್ರಕಾರ ನೋಡಿದಾಗ ಅನ್ನ ಸಾಬ್ ಜೊಲ್ಲೆ ಇವರಿಗೆ ಕಾಳು ಏನಿದಾವಲ್ಲ ಅವಕ್ಕೆ ಪಗಾರ ಕೊಡಕ್ಕೆ ದುಡ್ಡು ಇರಲಿಲ್ಲ. ಹೌದಾ? ಹಾಲಿನ ಬಿಲ್ ಕೊಡಕ್ಕೆ ದುಡ್ಡು ಇರಲಿಲ್ಲ. ಅವಾಗ ಒಂದು ಇಬ್ಬರ ಕಡೆ ಸಾಲ ತೊಗೊಂಡು ಅದನ್ನು ಕೊಡ್ತಿದ್ರು, ನಡೀತಿತ್ತು. ನಂತರ ಏನು ಪ್ಲ್ಯಾನ್ ಹಾಕಿದ್ರು? ಪೈಪ್ಲೈನ್ ಹಾಕಿದ್ರು. ಪ್ಲ್ಯಾನ್ ಹಾಕಿ ಅಲ್ಲಿ ಏನು ಮಾಡಿದ್ರು? ದುಡ್ಡು ಹೊಡೆದ್ರು 47 ಲಕ್ಷ ಅವಾಗಿನ ಕಾಲಕ್ಕೆ. ನಂತರ ಏನೋ ಬೆಳೆದ ಅವ್ರದ್ದು ಇವರು ಹೇಳ್ಕೊಂಡು ಬೆಳೆದ ಏನಾಯ್ತು? ದೂದಂಗ ಸಕ್ಕರೆ ಕಾರ್ಖಾನೆಗೆ ನಿರ್ದೇಶಕರು ಮಾಡಿದ್ರು. ಅವ್ರದ್ದು ಇವ್ರು ಚಮಚಗಿರಿ ಮಾಡ್ಯಾನ, ಕಾಲು ಹಿಡ್ದಾನ. ಸ್ವಂತ ಬುದ್ಧಿ ಅನ್ಕ ಏನೂ ಇರಲಿಲ್ಲ. ನಾವು ನೋಡ್ಕೋತ ಬಂದೇವೆ, ನಮ್ಗಿಂತ ಭಾಳ ಸಣ್ಣ ಅವರು. ಅಲ್ಲಿ ಶಾಂತಪ್ಪನ ಮಿರ್ಜಿ ಅವ್ರು ಏನು ಮಾಡಿದ್ರು? ನಿರ್ದೇಶಕ ಸ್ಥಾನ ಆದ ನಂತರ ಒಂದು ಟೆಂಡರ್ ಕೊಟ್ಟರು. ಆಯ್ತಪ್ಪ, ಎಲ್ಲರಿಗೆ ಟೆಂಡರ್ ಕೊಟ್ಟಿದ್ದಾನೆ, ನಿನಗೊಂದು ಟೆಂಡರ್ ತಗೋ, ನೀನು ಬೆಳಿಬೇಕು, ಸಣ್ಣ ಹುಡುಗಿದೇನಾ ಅಂತ ಅಂದರು. ಆವಾಗ ಒಂದು ಚೀಲ ಮಾರೋದು, ಅಂದರೆ ಸಕ್ಕರೆ ಚೀಲ ಮಾರೋದು ಹೊರಗೆ ಟೆಂಡರ್. ₹1 ಒಂದು ಮಾರಿರೋರು. ಆವಾಗ ರೇಟ್ ಇತ್ತು 50 ಪೈಸೆಗೆ ಒಂದಿತ್ತು. ₹1 ಒಂದು ಮಾರಿ ಎಲ್ಲ ಡೈರೆಕ್ಟರ್ಗಿಂತ ಹೆಚ್ಚು ದುಡ್ಡು ಇವ್ರಿಗೆ ಗಳಿಸಿರು, ಅಂದರೆ ಟೆಂಡರ್ದಲ್ಲಿ. ಆವಾಗ ಶಾಂತಪ್ಪನ ಮಿರ್ಜಿಗೆ ಗೊತ್ತಾಗ್ತಿದ್ದ ವಿಷಯ. ಅರೆ ಇಟ್ಟು ಸಣ್ಣ ಮನುಷ್ಯ ಎಷ್ಟು ಚಾಲೋ ಅದಲ್ಲ, ಎಷ್ಟು ಚಾಲೋ ಗಿರಾಕಿ ಅಂತ. ನಂತರ ಏನಾಯ್ತು? ಅವರು ಕರೆಸಿರೋನು, ಏನಪ್ಪ ಏನಾಯ್ತು? ಇಲ್ಲ, ಹಿಂಗೆ ಆತ್ರಿ, ಈ ಸಣ್ಣ ಕತ್ರಿ ಗಿರಾಕಿನಿ, ನೀ ದೊಡ್ಡ ಕತ್ರಿ ಗಿರಾಕಿ ಆಗ್ತೀರಿ ಅಂತ ಅಂದ್ಬಿಟ್ರು ಅವ್ರು. ಅವಾಗ ಇವರು ನಕ್ಕ ಹೊರಗೆ ಬಂದರು. ಬೆಳಗಾವದಲ್ಲಿ ಬಂದಾಗ ಏನೇನು ಇರಲಿಲ್ಲ. ಈಗಲಾದ್ರೂ ಬೀರೇಶ್ವರ ಸಕ್ಕರೆ ಕಾರ್ಖಾನೆ ಅಲ್ಲ, ಕೋಆಪರೇಟಿವ್ ಸೊಸೈಟಿ, ಅಲ್ಲಿ ಎಲ್ಲ 2 ನಂಬರ್ ದುಡ್ಡಿದೆ. ಎಲ್ಲ BJP ಅವ್ರದ್ದು 2 ನಂಬರ್ ದುಡ್ಡಿದೆ. 2 ಅಕೌಂಟ್ ಇದಾವೆ. ಇಲೆಕ್ಷನ್ದಲ್ಲಿ ಇದನ್ನು ಎತ್ತಾರೆ. ಮತ್ತು ಅನ್ನ ಸಾಬ್ ಜೊಲ್ಲೆ ಬೆಳೆದಂಥ ರೀತಿ ನಾವು ಹೇಳಿದ್ರೆ ನೀವು ಏನೂ ನಂಬುವಂಥ ಸ್ಥಿತಿಯಲ್ಲಿ ಇಲ್ಲ. ಮೊದಲೊಂದು CD 100 ಇತ್ತು. ನಂತರ ಏನು ಬೀರೇಶ್ವರ ಕೋಆಪರೇಟಿವ್ ಸೊಸೈಟಿ ಆಯ್ತು. ಅವಾಗ ಅದ್ರ ಮೇಲೆ ಒಂದು ಮಾರುತಿ 800 ತೊಗೊಂಡ್ರು. ನಂತರ ತಮಗೆಲ್ಲ ಗೊತ್ತಿದೆ, ಪದೇ ಹೇಳಿದ್ರೆ ಏನೂ ಅರ್ಥನೇ ಇಲ್ಲ. ಈಗ ಕೋಟ್ಯಾಧೀಶ ಅಲ್ಲ, ಲಕ್ಷಾಧೀಶ ಅಂತಲ್ಲ, ಕೋಟ್ಯಾಧೀಶ ಆಗಿದ್ದಾರೆ. ನಂತರ ಟಿಕೆಟ್ ತರುವಂಥ ಹೊತ್ತಿನಲ್ಲಿ ಎಷ್ಟು ಫಂಡ್ ಕೊಟ್ಟರು ಅದು ವಿಷಯ ಬೇಡ, ಹೆಂಗೆ ಸೋತರು ಆ ವಿಷಯ ಬೇಡ, ಇವ್ರು ಹೆಂಗೆ ಮುಂದೆ ಬಂದಿದ್ದಾರೆ ಅನ್ನೋದು ವಿಷಯನೂ ಬೇಡ. ಈಗ ಜಾರಕಿಹೊಳಿ ಸೋದರು ಇವ್ರು ಯಾಕೆ ಬೆನ್ನ ಹದ್ದಾರ ಅಂತಂದ್ರೆ ಹೇಳಿದ ಪ್ರಕಾರ DCC ಅಧ್ಯಕ್ಷರನ್ನು ಕೊಟ್ಟರು. ಯಾಕೆ ಕೊಟ್ಟರು ಅನ್ನೋದು ಅನ್ನ ಸಾಬ್ ಜೊಲ್ಲೆಗೆ ಇನ್ನೂ ಗೊತ್ತಿಲ್ಲ. ಒಂದು ಕುರಿ ಬಲಿ ತೆಗೆದುಕೊಂಡು ಮೊಸವನ ಗುಡಿಗೆ ಹೋಗ್ಬೇಕಾದ್ರೆ ಮುಂದೆ ಹುಲ್ಲು ಹಿಡಿದಿರ್ತಾರೆ. ಅದು ಹುಲ್ಲು ಹಿಡಿದು ಬೆನ್ನು ಹತ್ತಿ ಹೋಗಿರ್ತದೆ. ಮುಂದೆ ಬಲಿ ಕಾಬಕ್ರೆ ಅವರು ಮಾಡೇ ಮಾಡ್ತಾರೆ. ಜಾರಕಿಹೊಳಿ ಸೋದರು ಬೆನ್ನು ಹತ್ತವ್ರು ಯಾರೂ ಉದ್ಧಾರ ಆಗಿಲ್ಲ. ಹಿಸ್ಟ್ರಿ ತೆಗೆದು ನೋಡ್ರು, ಎಲ್ಲರೂ ಹಿಸ್ಟ್ರಿ ತೆಗೆದು ನೋಡ್ರಿ. ಇವ್ರು ಬೆನ್ನ ಹತ್ತವ್ರು ಎಲ್ಲರೂ ಖಾಲಿ ಮಾಡ್ಯಾರ. ಇನ್ನು ಶ್ರೀನಿವಾಸ್ ಪಾಟೀಲ್ ಒಬ್ಬ ಬಿಡ್ದಾನ. ನಂತರ ಉತ್ತಮ್ ಪಾಟೀಲ್ ಸಣ್ಣಂಗೆ ದಂಡಿ ಸರ್ಕೊಂಡಾರ, ಅವ್ರಿಗೆ ಗೊತ್ತಾತ. ಈಗ ಅನ್ನ ಸಾಬ್ ಜೊಲ್ಲೆಗೆ ಯಾಕೆ ಮಾಡ್ಯಾರ? ಒಂದು DCC ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಆದಾಗ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಮಾತಾಡ್ಯಾರ.
ಇವರು ಮನಮೋಹನ್ ಸಿಂಗ್ ಇದ್ದಂಗ. ನಂತರ DCC ಬ್ಯಾಂಕ್ ಪರ್ಯಾಯ ಫೈನಾನ್ಸ್ ಅಂತ ಹೇಳಿದರು. ಎರಡು ಶಬ್ದ ಉಪಯೋಗ ಮಾಡಿದ್ರು ಜಾರಕಿಹೊಳಿ ಅವರು. ಎರಡು ಫೈನಾನ್ಸ್ ಪರ್ಯಾಯ ಫೈನಾನ್ಸ್ ಅಂತಂದ್ರೆ DCC ಬ್ಯಾಂಕ್ ಮುನಿಗಿರನು ಕೂಡ ಇವ್ರು ದುಡ್ಡು ಹಾಕಿ ನಡೆಸ್ತಾರಪ್ಪ ಅಂತ ಹೇಳಿದರು. ಈಗಾಗಲೇ 300 ಕೋಟಿಯಲ್ಲಿ ದುಡ್ಡು ಹಾಕಿದ್ದಾರೆ ಇವರು, ಇನ್ನೊಂದು 300 ಕೋಟಿ ಹಾಕ್ತಾರೆ. ಯಾಕಂದ್ರೆ ಲಕ್ಷ್ಮಣ ಸವದಿ ಹೇಳಿದ ಪ್ರಕಾರ 790 ಕೋಟಿಗಿಂತ ಹೆಚ್ಚು ವಿಡ್ರಾಲ್ ಮಾಡ್ಕೊಂಡ್ರು. ಇನ್ನು ಜಾರಕಿಹೊಳಿ ಸೋದರ ಕೈಯಾಗ ಸಿಕ್ತಂದು ಇದನ್ನೆಲ್ಲ ನಾವು ನುಗ್ಗಾಗಿ ಬಿಡ್ತೇವೆ, ಸುಮ್ಮನೆ ತಕ್ಕೋಣ ಅಂತ ಅದನ್ನು ಭರ್ತಿ ಮಾಡ್ತಾರ, ಅದು ಪ್ರಶ್ನೆ ಅಲ್ಲ. ಇವ್ರನ್ನ ಯಾಕೆ ಶಿಕ್ಷೆಯಾರ ಅಂತಂದ್ರೆ ಅಲ್ಲಿ MP ಚುನಾವಣೆ ನಿಲ್ಲಬಾರ್ದು. ಇನ್ನು ಮುಂದೆ ಪ್ರಿಯಾಂಕಾ ಜಾರಕಿಹೊಳಿ ಖಾಯಂ ಉಳಿಬೇಕು. ಇನ್ನು ಟಿಕೆಟ್ ಅನ್ಕ ತಪ್ಪಿಸ್ತಾರ ಅವರು, ಜಾರಕಿಹೊಳಿ ಸೋದರನ್ ತಪ್ಪಿಸ್ತಾರ. ಯಾರು ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಇವರು BJP ಟಿಕೆಟ್ ತಪ್ಪಿಸ್ತಾರ. ಇದು 100%. ಇದು ನೀವು ಬರ್ದೊಟ್ಟವ್ರು. ಒಂದು ಕ್ಲಿಯರ್ ಆತ. ಎರಡನೇದು DCC ಬ್ಯಾಂಕ್ದಾಗ ಇವ್ರು ರೊಕ್ಕ ತಕೊಂಡಾರಂತೇಳಿ ಇನ್ನೊಂದು 4 ಸಕ್ಕರೆ ಫ್ಯಾಕ್ಟ್ರಿಗೆ 4 ನಾಯಕರು ಅರ್ಜಿ ಹಾಕಿದಾರ. ಇಲ್ಲಿ ಅವು ಪ್ರಾರಂಭ ಆಗವನ. ಇಲ್ಲಿ DCC ಬ್ಯಾಂಕ್ ದುಡ್ಡು ತೊಗೊಂಡ್ರು. ಪರ್ಯಾಯ ಫೈನಾನ್ಸ್ ನೀ ಹಾಕಪ್ಪ, ನಿನಗೆ 15% ಕಮಿಷನ್ ಸಿಗ್ತೈತಲ್ಲ, ನೀ ಹಾಕಂತ ಹೇಳೋರು. ಅನಸಬ್ ಜೊಲೆ ಅಂತ ತಿಳ್ಕೊಂಡ ನನಗಿನ್ನು ಸಿಕ್ತಲ್ಲ, ನಾವು ಒಂದ ಕಡೆ ದುಡ್ಡು ಹೊಡ್ಬೇಕಂತ. ಆದ್ರೆ ಅಲ್ಲಿ MP ಟಿಕೆಟ್ ತಪ್ಸ್ಕೊಂಡ್ರಲ್ಲ, ಇಲ್ಲಿ ಚಿಲ್ಲರೆ ಅನ್ಸಕ್ಕೆ ಹೋಗಿ ಅಲ್ಲಿ ನೋಟ್ ಬಿಟ್ರಲ್ಲ, ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ಹೀರಾಕ್ ಯಾಕೆ ಕರ್ಕೊಂಡು ಹೋದ್ರು? ಅಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡೋರಿದ್ರು. ಅದು ಯಾರೋ ಕಂಪ್ನಿಗೆ ಹೋಗ್ತಿತ್ತು, ಇವ್ರ ನಾಟಕ ನಡ್ಲಾಗ್ತಿತ್ತು ಜಾರಕಿಹೊಳಿ ಅವ್ರದ್ದು. ಇವ್ರಿಗೆಲ್ಲ ರಾಹುಲ್ ಜಾರಕಿಹೊಳಿ ತಂದು ಕೂಡಿಸ್ಬೇಕಾಗೈತೆ ಎಲ್ಲಿ MLA ಗದ್ದಿಗೆ ಮೇಲೆ. ಅದೊಂದು ಹಾದಿತ್ತು. ಅದು ಅನಸಬ್ ಜೊಲ್ಲೆನ್ ಸಾವಕಾಶವಾಗಿ ಬಾಲಚಂದ್ರ ಜಾರಕಿಹೊಳಿ ಹಿಡಿದು ಬಿಟ್ರು. ಸೋಲ್ಸಿದಾರ ಯಾರು? ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿನ ಸೋಲ್ಸಿರಲ್ಲೇ. ಆದ್ರೆ ನಾವೇನು ಬಂದಿಲ್ಲಪ್ಪ, ನಿಮ್ಮ ಈ ಥರ ಹಸ್ತಕ್ಷೇಪ ಮಾಡಿಲ್ಲ ಅಂತಂದ್ರೆ ಅದು ಅಹಿಂದ ವರ್ಗ, ಅಲ್ಪಸಂಖ್ಯಾತರು, SC ST OBC ತಮ್ದೇನು ಬೆಂಬಲಿಗಿರ್ತಲ್ಲ ಎಲ್ಲ ಗೊಕ್ಕಾಗಿ ಕರೆಸಿ ರಮೇಶ್ ಜಾರಕಿಹೊಳಿ ಏನು ಕೊಡೋದು ಕೊಟ್ಟ, ಬಾಲಚಂದ್ರ ಜಾರಕಿಹೊಳಿ ಏನು ಕೊಡೋದು ಕೊಟ್ಟ, ಅಲ್ಲಿ ಕೊಟ್ಟು ಅವ್ರನ್ನ ಚಿಕ್ಕೋಡಿ ಕಳಿಸಿದ್ರು. ಅವ್ರು ರಾತ್ರಿ ನೋಡಪ್ಪ ಯಾವ್ದಾರು ಬಂತು ಅನಸಬ್ ಜೊಲ್ಲೆನ್ ಕೆಡಬೇಕಂತ ಕೆಡಿಯವರು ಎಲ್ಲ ಬರೋಬ್ಬರ ಆತು. ಇನ್ನು ರೊಕ್ಕ ಯಾರ ಕಡೆ ಇದಾವ? ಬೆಳಗಾವಿ ಜಿಲ್ಲಾದಾಗ ಕೋರೆ ಅನ್ಕ ಇವ್ರ ಕಡೆ ಹಚ್ಚುವಂಗಿಲ್ಲ, ಅನಸಬ್ ಜೊಲ್ಲೆ ಕಡೆ ಇದಾರೆ. ಅವ್ರಿಗೆ ಏನು ಮಾಡಿರು, ಹೀರಾ ಸಕ್ಕರೆ ಕಾರ್ಖಾನೆ ದುಡ್ಡು ಹೂಡಲ್ಲ, ನೀ ಒಂದು 300 ಕೋಟಿ ಹೂಡು. ಹೊಳಿ 300 ಕೋಟಿ ಅನ್ಬೇಡ, 100 ಕೋಟಿ ಹೊಡ್ತಾ ಅಂತ ಹೊಡಿದ್ರು. ಅವಾಗ ಇವರೇ ನಾಟಕ ಮಾಡಿದ್ರು, ನಿರ್ದೇಶಕರನ್ನ ಇವ್ರನ್ನ ಬಿಟ್ರು. ನಾವೆಲ್ಲ ಇದ್ದೇವೆ ಮತ್ತು ಮಾಡೋಣ ಅಂತ. ಎಲ್ಲ ಇವ್ರದೇ ಪ್ಲಾನಿಂಗ್, ಎಲ್ಲ ಇವನೇನು ನಿರ್ದೇಶಕರು ಏನು ಕಳಿಸಿದ್ರಲ್ಲ ಅನಸಬ್ ಜೊಲ್ಲೆ ಕಡೆ ಎಲ್ಲ ಇವ್ರದ ಮಂದಿ, ಜಾರಕಿಹೊಳಿ ಸೋದರ ಮಂದಿ ಆಯ್ತು. ಅವಾಗ ಹೂಡಿದ್ರು. ಹೂಡಿದ ನಂತರ ಈ AV ಪಾಟೀಲ್ ಮತ್ತು ರಮೇಶ್ ಕತ್ತಿ ಗಪ್ ಕೊಡ್ಬೇಕಲ್ಲ, ಏನಾದ್ರೂ ಮಾಡಿ ಇವ್ರನ್ನ ಮತ್ತೆ ಪಡೆದು ಹೊಳಿ ಕರ್ಕೊಂಬಂದ್ರ. ಇರ್ಲಿಪ್ಪ ಸ್ವಾಭಿಮಾನಿಯಾಗಿ ಉಳ್ಯಾನ ಅಂತಾಳೆ. ಅವಾಗ ನಾವು 150 ಕೋಟಿ ಹೂಡ್ತೇವೆ ಅಂತ ಹೇಳಿದ್ರು. ಅವರು ಹೂಡ್ತೇವೆ ಅಂತ ಹೇಳಿದ್ರು. ಒಂದು 4-5 ದಿವಸ ಮುಗೀತ. ಅನಸಬ್ ಜೊಲ್ಲೆ ಅವ್ರಿಗೆ ಗೊತ್ತಿತ್ತು ಇವ್ರು ಹೂಡಂಗಿಲ್ಲ ಅಂತ. ಆದರೆ AV ಪಾಟೀಲ್ರು ಮತ್ತು ರಮೇಶ್ ಕತ್ತಿಯವರು ಇವ್ರು ಸ್ವಂತ ಹಾಕ್ಬೇಕಾಗಿತ್ತು. ಆ್ಯಕ್ಚುಲಿ ಇವ್ರು ಎಲ್ಲೆಲ್ಲ ತೆಗೆದು ಹಾಕಿ ನಡೆಸ್ಬೇಕಾಗಿತ್ತು. ಇವರು ನೀವು ಕೂಡ್ಸಲ್ಲ, ನೀವು ಗೊಳೆ ಮಾಡಂತ ಅಂದರು ಅವ್ರು ಒಂದಿಬ್ಬರಿಗೆ. ಅದು ಸುದ್ದಿ ಎಲ್ಲ ಕಡೆ ಹೋಯ್ತು. ಮತ್ತು ಅವ್ರು ಜಂಪ್ ಆದರು. ತಮಗೆಲ್ಲ ಗೊತ್ತಿದೆ ಇದು ಹಿಸ್ಟ್ರಿ. ಅಂದರೆ ಇಲ್ಲೂ ಕೂಡ ನಾ ದುಡ್ಡು ಹೊಡ್ರೆ ನನ್ನ ದುಡ್ಡು ಹೊಳೆ ಬರ್ತೈತೆ ಅಂತ ಅನಸಬ್ ಜೊಲ್ಲೆಗೆ ಗ್ಯಾರಂಟಿ. ಅನಸಬ್ ಜೊಲ್ಲೆನ ತಮ್ಮ ದುಡ್ಡು ಬೆಳಿಬೇಕು, ದೊಡ್ಡ ರೊಕ್ಕಿಷ್ಟ ಆಗ್ಬೇಕು ಅಂತ ಲೆಕ್ಕ. ಅದೇ ರೊಕ್ಕದಾಗ 100 ಕೋಟಿದ ವೆಲ್ಕಮ್ ಹೋಟೆಲ್ ಕಾಕ್ತಿ ಬಳಿ ಕಟ್ಟಿದ್ದಾರೆ. ಅಲ್ಲಿ 4 ಗುಂಟೆ ಅಥವಾ 12 ಗುಂಟೆ ಏನೋ ಅಕ್ರಮ ಏನು PWD ಜಾಗ ಇತ್ತು, ಅದನ್ನು ಹೊಡೆದಾರ. ಯಾರು ಕೇಳಿಲ್ಲ, ಚೌಕ್ ಮಾಡ್ಬೇಕಾಗಿತ್ತು. ಆ ಸುದ್ದಿ ಇನ್ನೊಮ್ಮೆ ಹೇಳ್ತೇವೆ, ಅದು ಭಾಳ ಆಶ್ಚರ್ಯತೆ. ಇಲ್ಲಿ ಬಲಿಕಾ ಬಕ್ರ 3 ಸಲ ಮಾಡಿದ್ದಾರೆ. ಆದ್ರೆ ಅನಸಬ್ ಜೊಲ್ಲೆಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತೈತೆ ಅದು. ಜಾರಕಿಹೊಳಿ ಸೋದರ ಸ್ಕೆಚ್ ಅಂದ್ರೆ ಹೆಂಗಿರ್ತೈತಪ್ಪ ಅಂದ್ರೆ ಕರೆಕ್ಟಾಗಿ ಇರ್ತೈತೆ. ಅದು ರೀಚ್ ಆಗೇ ಆಗ್ತೈತೆ. ಅದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಂಪ್ಲೀಟ್ಲಿ ಖಾಲಿ ಮಾಡಿರ್ತಾರೆ. ಇನ್ನು ಅನಸಬ್ ಜೊಲ್ಲೆ ಮನಮೋಹನ್ ಸಿಂಗ್ ಅಂತ ಅಂದ್ರು ಅವ್ರು. ಜಾರಕಿಹೊಳಿ ಮನಮೋಹನ್ ಸಿಂಗ್ ಅಂದ್ರೆ ಹೇಳಿದಕ್ಕೆ ಗೋನ ಅಡಿಗಾಡಿಸಿದ್ರಲ್ಲ. ಅವ್ನು ಸೋನಿಯಾ ಗಾಂಧಿ ಅವರು ಹೇಳಿದಕ್ಕೆ ಗೋನ ಅಡಿಗಾಡಿಸಿದ್ರಲ್ಲ. ಹಂಗೆ ನಾವು ಹೇಳಿದಕ್ಕೆ ಗೋನ ಅಡಿಗಾಡಿಸ್ತಾರ ಅಂತೇಳಿ ಗೊತ್ತೈತೆ ಅವ್ರಿಗೆ. ಗೋನ ಅಡಿಗಾಡಿಸಿಲ್ಲ ಅಂದ್ರೆ ಹೆಂಗೆ ಗೋನ ಮುರಿಯೋದು ಗೊತ್ತೈತೆ ಅವ್ರಿಗೆ. ಅಂದ್ರೆ ಪದವಿಯಿಂದ ತೆಗೆಯೋದು. ಒಂದ ರಾತ್ರಿ ತಮಗೆ ಗೊತ್ತಿದೆ, ಒಂದ ರಾತ್ರಿ ಇಲ್ಲಿಂದ ಅಲ್ಲಿ ಮಾಡಿದ್ರು, ತೆಗೆದು ಒಗೆದ್ರವ್ರು ರಮೇಶ್ ಕತ್ತಿ ಅವ್ರನ್ನ. ಯಾಕಂದ್ರೆ ಅವಾಗ ಭಾಗ್ಯಲಕ್ಷ್ಮಿ
ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ದುಡ್ಡು ಬೇಕಾಗಿತ್ತು. ರಮೇಶ್ ಜಾರಕಿಹೊಳಿ ಕೇಳಿದ್ರು, ಅದನ್ನ ಕೊಡಂಗಿಲ್ಲಪ್ಪ ಅಂತೇಳಿ ನನಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಂದಾಗ ಇವ್ನು ಹೆಂಗಾದ್ರೂ ಮಾಡಿ ಇಳಿಸ್ಬೇಕಂತ ಎಲ್ಲ ಪ್ಲಾನಿಂಗ್ ಹಾಕಿರೋರು. 6 ತಿಂಗಳ ಹಿಂದೆ ಪ್ಲಾನಿಂಗ್ ಇತ್ತು. ಅದು ರಮೇಶ್ ಕತ್ತಿಗೆ ಗೊತ್ತೇ ಇಲ್ಲ. ಇವ್ರು ಬೆಳಗ್ಗೆ ಹೇಳೋದು, ವಾಕಿಂಗ್ ಮಾಡೋದು, ಹಣ್ಣು ತಿನ್ನೋದು, ಊಟ ಮಾಡೋದು, ಮಲ್ಕೋದು, ಆ ಗೌಡ್ಕಿ ಟೈಪ್ ಕುಂಡೋದು ಇದಾಯ್ತು. ಅಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು. ಬೆಳಗ್ಗೆ 11 ಗಂಟೆಗೆ ಚಾಲು ಆದ ಮೀಟಿಂಗ್, ಇವ್ರಿಗೆ 4 ಗಂಟೆ ಹೆಂಗೆ ಕೆಳಗೆ ಇಳಿಸಿರೋದು ರಮೇಶ್ ಕತ್ತಿಗೆ ಗೊತ್ತಾಗ. ಅರೆ ಈ ಪ್ರಕಾರ ಆತ್ಲಾ. ಹಂಗ ಇಲ್ಲೂ ಕೂಡ ಇದೆ, DCC ಬ್ಯಾಂಕ್ನಲ್ಲಿ ಇನ್ನೂ ಕೂಡ ಇದೆ. ಅನಸಬ್ದಲ್ಲೇ ಪರ್ಯಾಯ ಅಲ್ಲ. ನಂತರ ಸಜ್ಜಿ ಜಾರಕಿಹೊಳಿ ಹೇಳಿದಾರ, ಅವರು 2.5 ವರ್ಷ ನಿಮ್ಗೆ, 2 ವರ್ಷ ನಮಗ. ಇದು ಹೆಂಗ ಮುಚ್ಚಿಟ್ಟಿದ್ರಲ್ಲ ಕುರ್ಚಿ, CM ಕುರ್ಚಿ, DCM ಕುರ್ಚಿ ಮುಚ್ಚಿಟ್ಟಿದ್ರಲ್ಲ, CM ಕುರ್ಚಿ ಕರ್ನಾಟಕದ, ಹಂಗೆ ಇಲ್ಲಿ ಮುಚ್ಚಿಟ್ಟಿದಾರ. ಅದಕ್ಕಿಂತ ಮೊದಲು ಮತ್ತೆ ಮುಂದೆ 5 ವರ್ಷ ಮುಂದುವರಿಬೇಕಂತಂದ್ರೆ ಇಲ್ಲಿ ಚಿಕ್ಕೋಡಿದ MP ಟಿಕೆಟ್ ಬಿಟ್ಕೊಡ್ಬೇಕು. ಒಂದನೇದು. ಎರಡನೇದು, ಇವ್ರು ಹೇಳಿದಷ್ಟು ಸಾಲ ಅವ್ರಿಗೆ ಕೊಡಲೇಬೇಕು. ಇವು ಎರಡು ಕಂಡೀಷನ್ ಸಲಾಗಿ ಇವ್ರು ಇಟ್ಟಿದಾರಲ್ಲಿ. ಇವ್ರೇನು ತಿಳ್ಕೊಂಡಾರ, DCC ಬ್ಯಾಂಕ್ ನಾ ಕೈಯಾಗ ತೊಗೊಂಡ್ರೆ ಇಡೀ ಜಿಲ್ಲಾ ರಾಜಕಾರಣ ನನ್ನ ಕೈಯಾಗ ಉಳಿತೈತೆ ಅಂತ ನನ್ನ ಸಬ್ಜೆಲೆ ತಿಳ್ಕೊಂಡಾರ. ನಂತರ ನನ್ನ ದುಡ್ಡ ಇಲ್ಲಿ ಸುರಕ್ಷಿತ ಇದೆ ಅಂತ ತಿಳ್ಕೊಂಡ. ಸುರಕ್ಷಿತ ಇದೆ ಇಲ್ಲ ಅಂತಲ್ಲ, DCC ಬ್ಯಾಂಕ್ದಲ್ಲಿ ಸುರಕ್ಷಿತ ಇದೆ, ಹೀರಾ ಸಕ್ಕರೆ ಕಾರ್ಖಾನೆ ಸುರಕ್ಷಿತ ಇದೆ. ನಂತರ ಅಲ್ಲೊಂದು ಹೂಡಿದಾರಲ್ಲ 1,1100 ಕೋಟಿ ಅಂತ, ಎಲ್ಲಿ ನಿಪ್ಪಾಣಿ ಹಲಸಿನ ಸಾಗರ್ ಕಾರ್ಖಾನೆಗೆ. ಅದು ಯಾರ್ಯಾರ್ದು ಐತಿ ಎಲ್ಲಾರನ್ನ ತೆಗೆದು ಹೋಗಿದ್ರು. ಸಣ್ಣಂಗೆ ಯಾರ್ಯಾರು ಇವ್ರು ವಿರುದ್ಧ ಬರ್ತಾರ ಎಲ್ಲ ತೆಗೆದು ಹೋಗಿದ್ರು. ಸುಭಾಷ್ ಜೋಶಿ ಆಗಲಿ, ಅಣ್ಣಾ ಕೊಟ್ಟಿವಲ್ಲಿ ಆಗಲಿ, ಇಂಥವ್ರು 15-20 ಮಂದಿ ಇದಾರೆ. ಸಣ್ಣಂಗೆ ಸರಿಸಿಬಿಟ್ರು. ಇನ್ನು DCC ಬ್ಯಾಂಕ್ ಚುನಾವಣೆ ಬರೋಣ, ಉತ್ತಮ್ ಪಾಟೀಲ್ ಅವ್ರು ದೊಡ್ಡ ಪ್ರಮಾಣದಲ್ಲಿ ಓಟ್ ತೊಗೊಂಡಾರ. ಅದು ಇನ್ನೊಂದು ಕೂಟ ನಿದ್ದಿಗೆಟ್ಟಿದೆ. ಯಾಕಂದ್ರೆ 15-20 PKPS ಇವ್ರ ಕಡೆಯಿಂದ ಬಿಟ್ಟು ಹೋದು. ಇಲ್ಲಿ ವೆಲ್ಕಮ್ ಹೋಟೆಲ್ನಲ್ಲಿ ಕಾಂಗ್ರೆಸ್ PKPS ಇದ್ದದನ್ನ ಖರೀದಿ ಮಾಡ್ಯಾರ. ಅವ್ರಕ್ಕಿಂತ ಡಬಲ್ ಕೊಟ್ಟರು. ಯಾಕಂದ್ರೆ ಹೆಂಗಾದ್ರೂ ಆರಿಸಿ ಬರ್ಬೇಕಲ್ಲ. ಇದನ್ನು ಹೇಳಿದ್ರು, ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ರು, ನೀವು ಹೆಚ್ಚು ದುಡ್ಡು ಸುರಿಬೇಕಾಗ್ತದೆ. ಉತ್ತಮ್ ಪಾಟೀಲ್ ಏನು 3 ಲಕ್ಷ ಕೊಟ್ಟರೆ ನೀವು 6 ಲಕ್ಷ ಕೊಡಬೇಕಾಗ್ತದೆ ಅಂತ ಕಂಡೀಷನ್ಸ್ ಅದಾಗ 6 ಲಕ್ಷ ಕೊಟ್ಟರು, ಮತ್ತೆ ಕಡಿಮೆ ಬಿದ್ದು ಮತ್ತೆ 4 ಕೊಡ್ತೇವೆ ಅಂತ ಹೇಳಿದ್ರು. ಅಟ್ಟು ಹೊಡೆದೆ ಅವ್ರು ದಾಟ್ಕೊಂಡ್ರು. ಅವ್ರಿಗೆ ಗೊತ್ತಾಗ್ತು. ಇಲ್ಲಿ ಜಾರಕಿಹೊಳಿ ಸೋದರ ಅವ್ರಿಗೆ ಮೋಸ ಮಾಡಲಿಲ್ಲ, ಆರಿಸ್ತಾರ ಪ್ರಯತ್ನ ಮಾಡಿದ್ರು. ಯಾಕೆ ಪ್ರಯತ್ನ ಮಾಡ್ರಿ ಅಂತಂದ್ರೆ, ಇಲ್ಲಿ ಇವ್ರಿದ್ರನ ನಮ್ದೆಲ್ಲ ಆಟ ನಡೆಯೋದು. ಇಲ್ಲಿ ಹೀರಾ ಸಕ್ಕರೆ ಕಾರ್ಖಾನೆ ಅಲ್ಲಿ ನಮ್ಮ ಕೈಯಾಗ ಉಳಿತಂತ ಸಜ್ಜಿ ಜಾರಕಿಹೊಳಿ ಅವರು ಅಂತ ಬಾಲಚಂದ್ರ ಜಾರಕಿಹೊಳಿ ಅಂತನ್ರಿ, ಸತೀಶ್ ಬೇಡ. ನಂತರ DCC ಬ್ಯಾಂಕ ಇಲ್ಲಿ ನಮ್ಮ ಕೈಯಾಗ ಉಳಿತು. ಇನ್ನು ಅಲ್ಲಿ ಚಿಕ್ಕೋಡಿದ MP ನಮ್ಮ ಕೈಯಾಗ ಉಳಿತು. ನೋಡ್ರಿ ಎಷ್ಟು ಲಾಭ ಮಾಡ್ಕೊಂಡ್ರು ಅವ್ರು. ಇವ್ರಿಗೆ ಇನ್ನೂ ಗೊತ್ತಾಗಬಾರ್ದು. ಇವರು ನಾ ಕಿಂಗ್ ಆಫ್ ಕಿಂಗ್ ಅಂತಾರ. ಅದಕ್ಕೆ ಸಣ್ಣ ಕತ್ರಿದ ದೊಡ್ಡ ಕತ್ರಿ ಆಗೋಕ್ಕಿಂತ ಮೊದಲು ಇವ್ರು ಕತ್ರಿ ಹಚ್ತಾರ. ಅವ್ರು ಜಾರಕಿಹೊಳಿ ಸೋದರ ಹೆಂಗ, ಎಲ್ಲಿ ದುಡ್ಡು ಐತೆ ಅವ್ರು ಅಲ್ಲಿರ್ತಾರ. ಇದು ಇತಿಹಾಸ. ಇನ್ನು ಜಾರಕಿಹೊಳಿ ಸೋದರ ಇನ್ನೊಂದು ಪ್ಲಾನಿಂಗ್ ಇದೆ, ಭಾಳ ಚಂದ ಇದೆ ಅದು ಪ್ಲಾನಿಂಗ್. ಖಾನಾಪುರದಲ್ಲಿ ಇವರು ವ್ಯಕ್ತಿಯನ್ನ ನಿಲ್ಸಾವ್ರದಾರ. ಸರ್ವೋತ್ತಮ್ ಜಾರಕಿಹೊಳಿ ನಿಲ್ಲಿಸ್ತಾರೋ, ಇಲ್ಲ ರಾಹುಲ್ ಜಾರಕಿಹೊಳಿ ನಿಲ್ಲಿಸ್ತಾರೋ, ಅಥವಾ ಇನ್ನು ಯಾರನ್ನ ತರ್ತಾರೋ ಗೊತ್ತಿಲ್ಲ. ಆದರೆ ಪ್ಲಾನಿಂಗ್ ನಡೆದಿದೆ. 8 ವರ್ಷದಿಂದ 6 ವರ್ಷ ನಡೆದಿದೆ. ಅದಕ್ಕಾಗಿ ಅಲ್ಲಿ ಯಾರು ಪಾಟೀಲ್ರನ್ನ DCC ಬ್ಯಾಂಕ್ ಸದಸ್ಯ ಮಾಡಿದ್ರು. ಇನ್ನು ವಿಠಲ್ ಹಲ್ಲೇಕರ್ನ ಅಲ್ಲಿ ಕುಡ್ಸ್ಕೊಂಡು ಚಂದ್ರರಾಜ್ ಇಟ್ಕೊಂಡು ಕುಡ್ಸ್ಕೊಂಡು ಎಲ್ಲಿ ಬಿಟ್ಟರು, MK ಹುಬ್ಬಳ್ಳಿ ಸೆಕ್ರೆಟರಿ ನೋಡ್ಕೊರಪ್ಪ ಅಂತ. ಅಂದ್ರೆ ವಿಠಲ್ ಹಲ್ಲೇಕರು ಅವ್ರದ್ದು ರಾಜಕಾರಣ ಮುಗಿತೈತೆ. ನಂತರ ಅವರು ಬಂದ್ರೆ, ಇನ್ನು ಅಂಜಿಲ್ ನಿಂಬಾಳ್ಕರ್ ಏನು ಮಾಡಿದ್ರು, ಅಲ್ಲಿ ದಿಲ್ಲಿ ಕಳಿಸಿರೋರು ACCಗೆ. ಅಂದ್ರೆ ಇಲ್ಲಿ ಭಾಗವಹಿಸಬಾರ್ದಂತ. ಈ 3 ಖಾಲಿ ಅದು. ನಂತರ ಅಲ್ಲಿ ಜಾರಕಿಹೊಳಿ ಸಹೋದರರು ಭಾಳ ಸ್ಟ್ರಾಂಗ್ ಆಗತ್ತಾರಂತೇಳಿ ಒಂದು ಸುದ್ದಿ ಎಬ್ಸಿದಾರ ಅವರು. ಎಲ್ಲ ಕಡೆ ಏನು ಕೊಡೋದು. ಮತ್ತು ಅಲ್ಲಿ ದಲಿತರು ಇದ್ದಾರೆ, ಮುಸ್ಲಿಮ್ಸರು ಇದ್ದಾರೆ, ನಂತರ ಎಲ್ಲ ಜನಾಂಗ, ಹಿಂದೂ ವರ್ಗನೂ ಐತಿ, ಎಲ್ಲ ವರ್ಗ ಐತಿ. ಮತ್ತು ಅಲ್ಲಿ ಮರಾಠಿ ಜನ ಮುಗ್ದಿದಾರ. ಅವರು ಓಟ್ ಇವರಿಗೆ ಹಾಕ್ತಾರ. ಇದು ಪ್ರಶ್ನೆ. ಅಲ್ಲಿ ದೊಡ್ಡ ಪ್ರಶ್ನೆ ಇಲ್ಲ, ಸ್ವಾಭಿಮಾನ ಪ್ರಶ್ನೆ ಇಲ್ಲ. ಅಲ್ಲಿ ಸಮಿತಿನ ಹೋಗಿದೆ, BJP ಹೋಗಿದೆ, ಕಾಂಗ್ರೆಸ್ ಸ್ವಲ್ಪ ಏನು ನಾಟಿದ್ರಲ್ಲ. ಹಂಗೆ ನೀವು ಕೇಳ್ಬೋದು, ಅಂಜಲಿ ನಿಂಬಾಳ್ಕರ್ನ ಎಲ್ಲಿ ಓಡಿಸ್ತಾರಪ್ಪ ಅಂತ. ಅವ್ರು MLC ಮಾಡ್ತಾರ, MLC ಮಾಡ್ತಾರ್ರಿ. ನೀವು ಮುಂದಿನ ಸಲ MLC ಅವ್ರು ಮಾಡ್ತಾರ, ನೀವು ಬಿಟ್ಕೊಡಂತ ಹೇಳ್ತಾರ. ಮಾಡ್ತಾರ ಬಿತ್ತ ಗೊತ್ತಿಲ್ಲ. ಇವ್ರು ದಾಟ್ಕೋಬೇಕ. ಇವ್ರು ಹೆಂಗೈತಿ, ಈಗ ಚಲಾವಣೆ ನಾಣ್ಯ ಯಾವ್ದಿತ್ತಲ್ಲ ಅದನ್ನು ಓಡಿಸ್ತಾರ ಅವರು ಜಾರಕಿಹೊಳಿ ಸೋದರು. ನೀವು ಚಲಾವಣೆ ನಾಣ್ಯ ಇಲ್ಲಪ್ಪ ಅಂತಂದ ತೆಗೆದೊಯ್ತಾರ. ಹೆಂಗೆ ಬೆಳಗಾವಿ ಏನು PKPS ಹಾರಿಸಿ ಹೋಗಿದ್ರಲ್ಲ, ಯಾರು ರಾಜೇಂದ್ರ ಅಂಕಲಿ ಅಂತ. ರಾಜೇಂದ್ರ ಅಂಕಲಿ ಅಂತವ್ರು 15-20 ಮಂದಿನ ಯೂಸ್ ಆ್ಯಂಡ್ ಥ್ರೋ ಮಾಡಿದಾರೆ ಅವರು. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ
ಯಾವುದು ಚಲಾವಣೆ ನಾಣ್ಯದೆ ಗೊತ್ತಿದೆ. ಉತ್ತಮ್ ಪಟೇಲ್ ಚಲಾವಣೆ ನಾಣ್ಯತ್ತು ಉಪಯೋಗ ಮಾಡಲಿಲ್ಲ. ರಮೇಶ್ ಜಾರಕಿಹೊಳಿ ಅವರು ಆ ಬ್ಯಾಂಕ್ನ ಅರಿಯಂತ್ ಬ್ಯಾಂಕ್ನ ಸಾಲನ ತಗೊಂಡ್ರು. ನಂತರ ಪಿ ಕೆ ಪೇಷನ್ ಕೆಡವಿರು. ಯಾಕ ನನ್ನ ಸಬ್ಜಲ್ಲಿ ಅಲ್ಲಿ ಬೇಕು ನಮಗ. ಇನ್ನು ಮುಂದಿನ ಸಲ ಉತ್ತಮ್ ಪಟೇಲ್ ಏನ್ ಮಾಡ್ತಾರ, ನಿನ್ನ ಆರಿಸ್ತರ್ತೇವೆ ಅಂತ ಹೇಳ್ತಾರ. ಇಬ್ಬರ ನಿನ್ನ ಆರಿಸ್ತಂತೆ ಅಂತ ಈ ಕಡೆ ಹೇಳ್ತಾರ. ಅದು ಉತ್ತಮ್ ಪಟೇಲ್ ನಾವೇನ್ ಹೇಳ್ತೇವೆ, ಜಾರಕಿಹೊಳಿ ಸೋದನ್ ದೂರ ಇದ್ರಷ್ಟು ಆರಿಸಿ ಬರ್ತೀರಿ, ಇಲ್ಲಾಂದ್ರೆ ಆರಿಸಿ ಬರಂಗಿಲ್ಲ. ಇದು ಸ್ಪಷ್ಟವಾಗಿ ತಿಳ್ಕೊಬೇಕು ನೀವು. ಜಿಲ್ಲಾ ರಾಜಕಾರಣ ನನಗೇನು ಗೊತ್ತೈತೆ ಅದು ಯಾರಿಗೂ ಗೊತ್ತಿಲ್ಲ. ಇನ್ನು ಪ್ರಭಾಕರ್ ಕೋರೆಕ್ಕಿಂತನೂ ಚಿಲ್ಲರ್ ಮನುಷ್ಯ ಯಾರು ಅನ್ನ ಸಬ್ಜೊಲ್ಲೆ. ಪ್ರಭಾಕರ್ ಕೋರೆನ ಚಿಲ್ಲರ್ನ ಹೆಂಗೆ ಚಿಲ್ಲರ್ನ ಒಂದು ಉದಾಹರಣೆ ತಗೋತ ಅಥವಾ ಎರಡು ಉದಾಹರಣೆ ತಗೋಣ. ಯಾಕ ನಾನು ಅಧಿವೇಶನಕ್ಕೆ ಹೋಗ್ಬೇಕಾಗೈತೆ ವಿಧಾನ ಪರಿಷತ್ಗೆ. ಎರಡು ಉದಾಹರಣೆ ತಗೋಣ. ಗಣಪತಿ ಪಟ್ಟಿ ಕೇಳಾಕ ಪ್ರಭಾಕರ್ ಕೋರೆ ಮನೆಗೆ ಹೋದರು. ಅವಾಗ ಪ್ರಭಾಕರ್ ಕೋರೆಗೆ 100 ರೂಪಾಯಿ ಕೊಟ್ಟ, ಗುದ್ದಾಡಿ ಕೊಟ್ಟ. ಅವ ಪ್ರಭಾಕರ್ ಕೋರೆ ಒಂದು ಮಾತು ಹೇಳ್ತಾರೆ, ನನ್ನ ಕಡೆ ಯಾಕೆ ಬಂದ್ರು, ನೀವು 10 ಮಂದಿ 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಆಗ್ತಿತ್ಲ ಅಂತ. ಒಂದು ಇನ್ನು ಪ್ರಭಾಕರ್ ಕೋರೆ ಹೆಂಗಿದಾವ ಅಂತಂದ್ರೆ, ಒಮ್ಮೆ ಫ್ರಿಜ್ ರಿಪೇರಿ ಮಾಡಕ್ ಬಂದಿದ್ರು. ಎಲ್ಲಿ ಅವ್ರು ಬನ್ನಿಗೆ ಬೆಳವದಲ್ಲಿ ಫ್ರಿಜ್ ತೊಗೊಂಡಿದ್ರು. ಫ್ರಿಜ್ ರಿಪೇರಿ ಆದ ನಂತರ ಅದು ಕೊಡೋದಿರ್ತಿತ್ತು, ಒಂದು 50 ರೂಪಾಯಿ ಕೊಡೋದಿರ್ತಿತ್ತು ಆಗಿನ ಕಾಲಕ್ಕೆ, ಅಂದ್ರೆ 15 ವರ್ಷದಿಂದ. ಆ 50 ರೂಪಾಯಿ ವೇರ್ನೇಕರ ಮಾಡಿದ್ದ. ಎಲ್ಲಿ ಕಿರ್ಲಸ್ಕರ್ ರೋಲ್ ವೇರ್ನೇಕರ. ನಂತರ ಅದನ್ನ ನಮ್ಮ ದೋಸ್ತ್ ಕಿರಾಯಿ, ಸುರೇಶ್ ಕಿರಾಯಿ ಅಲ್ಲ, ರವಿ ಕಿರಾಯಿ, ಅವ 50 ರೂಪಾಯಿ ಕೇಳ್ದ. ಅವಾಗ 50 ರೂಪಾಯಿ ಕೊಡ್ಲಿಲ್ಲ. ಫೋನ್ ಮಾಡಿರ ವೇರ್ನೇಕರ ಯಾರೋ ಕರ್ ಐತದ, ನಿಮ್ಮ ಮನುಷ್ಯ ನನಗೆ 50 ರೂಪಾಯಿ ಯಾಕೆ ಕೇಳ್ತಾನೆ, ಇದು ಫ್ರೀದಾಗಿದೆ, ಫ್ರೀದಾಗ. ಅಲ್ರಿ ಮೇಡಮ್, ಅದು ಅವ್ರ ಖರ್ಚು ಇರ್ತೈತಿ, ಅದು ಹೋಗಾಕ ಬರಕ ಖರ್ಚು ಇರ್ತೈತಿ, ಅದು ನೀವು ಕೊಡ್ಬೇಕು. ಇಲ್ಲ ಕೊಡಂಗಿಲ್ಲ ಅಂತ ಅವನ ಗುಡಿ ಜಗಳ ತೆಗೆದ್ರು. ಇಂಥವು ಭಾಳ ಅದಾವ ಕಥೆಗಳು. ಅವು ಗಂಡ ಅಂತಿದ್ದು ಬರೀ ಭಿಕ್ಷುಕರಂತ ನಾವು ಹೇಳಬಹುದು. ಇರಲಿ, ಈಗ ಅನ್ನ ಸಬ್ಜಲ್ಲಿ ಕತ್ರಿ ಗಿರಾಕಿ ಸಣ್ಣ ಕತ್ರಿ ದೊಡ್ಡ ಕತ್ರಿ ಆಯ್ತಂತ ಸ್ಪಷ್ಟವಾಗಿ ಹೇಳಿದ್ದೇವೆ. ಈಗ ಏನು ಸಂಬಂಧ ಏನಂತಾರ, ಅನ್ನ ಸಬ್ಜಲ್ಲಿಂದ ಕತ್ರಿ ಗಿರಾಕಿ ಅಂತ ಒಳಗೆ ಮಾತಾಡ, ಹೊರಗೆ ಮಾತಾಡ ನಮಸ್ಕಾರಣ ಅಂತ. ಅದಕ್ಕೆ ಇದು ಯಾಕೆ ವಿಷಯ ಹೇಳಿದು ಅಂತಂದ್ರೆ, ನಿನ್ನೆ ಒಂದು ಕಡೆ ಚರ್ಚೆ ಆಗಿತ್ತು. ಏನು, ಪ್ರಭಾಕರ್ ಕೋರೆ ಶ್ರೇಷ್ಠೋ ಅಥವಾ ಅನ್ನ ಸಬ್ಜಲ್ಲಿ ಶ್ರೇಷ್ಠೋ? ಈಗ ನೀವು ಹೇಳ್ರಿ ಯಾರು ಶ್ರೇಷ್ಠ? ನಮ್ಮ ವರದಿ ಶ್ರೇಷ್ಠ ಅಂತ ನೀವು ಹೇಳ್ತಾರೆ. ನಮಸ್ಕಾರ.